ಎಲ್ರಿಗೂ ನಮಸ್ಕಾರ. ಇದೊಂಥರ ರೀಯೂನಿಯನ್ ಫೀಲ್ ನನಗೆ. ಭಾಳ ದಿವಸದ ನಂತರ ಸೇರ್ತಾ ಇದ್ದರೆ ಹಿಂಗಿರುತ್ತೆ, ಆ ಥರದ್ದು ಒಂದು ಫೀಲು ನನಗೆ. ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದರೆ, ಭಾಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದು ನಾನು. ಕಾರಣ ತುಂಬ. ಅದರಲ್ಲಿ ಫಸ್ಟ್ ಕಾರಣ, ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ, ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅಂತನ್ನುವಂಥದ್ದು. ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ ಒಪ್ಕೊತಾ ಇದ್ದೆ. ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ. ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವರಿಬ್ಬರು ನನ್ನ ಮನೆಗೆ, ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ. ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ. ಸುನಿಯವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ, ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು, ಅವನೇ ಶ್ರೀಮನ್ನಾರಾಯಣ ಆಗ್ಬೋದು, ಒಂದಿಷ್ಟು ಗಟ್ಟಿ ಸಿನಿಮಾದ ಒಳಗಡೆ ನಾವು ಇರಬೇಕು ಅಂತನ್ನುವಂಥದ್ದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ, ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ. ಅದನ್ನು ಇವರಿಬ್ಬರು ನನ್ನ ಜೊತೆಲಿದ್ದಾರೆ ಅಂತ ಅಂದಾಗ ಒಬ್ಬ ಆ್ಯಕ್ಟರಾಗಿ ನಾನು ನಂಬೋದು. ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು, ನಾನು ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು. ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ, ಈ ಸಿನಿಮಾಗೆ ಅಂತಲ್ಲ, ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋ ಅಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡೋ ಅಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ. ನಾನು ಥಿಯೇಟ್ರಲ್ಲೇ ನೋಡೋ ಅಂಥದ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ. ಈ ಕತೆ ನನಗೆ ಓಕೆ ಆಗುತ್ತಾ, ಇದು ಸರಿನಾ, ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅಂತ ಅನ್ನೋ ಅಂಥದ್ದು. ಭಾಳ ನಂಬಿಕೆ ಬರೋದು ಎಲ್ಲಿ ಗೊತ್ತಾ, ನಿರಾಳ ಆಗೋದು ನನಗೆ. ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ, ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅನ್ನೋವಂಥದ್ದು. ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದರೆ, ಒಬ್ಬ ಆ್ಯಕ್ಟರಾಗಿ ನನಗೆ ಇನ್ನೇನಿರಬೇಕು, ನನ್ನದೇ 7-11 ಆಗಿರ್ತದೆ. ಅಂದರೆ ಒಬ್ಬ ಆ್ಯಕ್ಟರಾಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ, ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವರಿಗೆ. ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದರೆ ಎಗರ್ಕೊಂಬರಲ್ಲ ಅಂತಂದಿರ್ತೀನಿ. ಸರ್ ಇದು ಎಗರೋದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರೋದು ಕಟ್ ಮಾಡಿರ್ತೀನಿ. ಈ ಥರದ್ದು ಭಾಳ ನನ್ನನ್ನು ಸಹಿಸ್ಕೊತಾರೆ. ಎಲ್ಲ ನಿರ್ದೇಶಕರುಗಳಿಗೂ ಹೇಳ್ತೀನಿ, ತುಂಬ ಈ ಥರದ್ದು. ಅಂದರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರನ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ. ನನಗೆ ಆ ಸೀನ್ ಮಾತ್ರ, ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಒಂದೊಂದು ಸಲ. ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಅನ್ನೋವಂಥದ್ದು. ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ. ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ. ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ, ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು. ಮತ್ತು ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ. ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು. ಏನಿಲ್ಲ, ಅವತಾರ ಪುರುಷ 22ರಲ್ಲಿ ರಿಲೀಸ್ ಆಗಿತ್ತು. ಅವತಾರ ಪುರುಷ 2 ಮತ್ತು 22ರಲ್ಲೇ ಆಗ್ತಾಯಿದ್ದೀವಿ. ಡೇಟು ಎಲ್ಲೂ ಲೇಟ್ ಆಗಿಲ್ಲ. ಅದು 22, ಇದು 22, ಮಾರ್ಚ್ 22. ಆ ಕಾಲ್ಧೂಳು ಸಿಗದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ, ಅದು ಶರಣ್ ಸರ್ ಇಂಪ್ರೂವೈಸೇಷನ್. ಆ ಕಿಟಕಿ ಒಳಗಡೆ ನನಗೆ ಆ ಕಲ್ಪನೆನೂ ಇರಲಿಲ್ಲ. ಅಂದರೆ ಬಂದು ಆಕ್ಷನ್ ಮಾಸ್ಟರ್ ಇರಲಿಲ್ಲ, ಏನಿಲ್ಲ, ಶರಣ್ ಸರೇ ಅದನ್ನು ತೋರಿಸಿದ್ದು. ಸೊ ಆ ರೀತಿ ತುಂಬ. ಅದಕ್ಕೆ ಮತ್ತೆ ಅವ್ರಿಗೆ ಕ್ರೆಡಿಟ್ಸ್ ಹೇಳ್ತೀನಿ. ಯಾಕೆ ಅಂತ ಕೇಳಿ, ಒಬ್ಬ ನಿರ್ದೇಶಕರು ನಮಗೆ ಕೊಡೋವಂಥ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ, ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ, ಅದನ್ನು ಕೊಟ್ಟಾಗ ಮಾತ್ರ ಹಂಗೇನೋ ಆಗೋದಕ್ಕೆ ಸಾಧ್ಯ. ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ, ಅವ್ರು ಮುಂದೆ ಸಾಕ್ತಾ ಇರ್ತಾರೆ, ನಾವು ಹಿಂದೆ. ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಕೇಳಿ, ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು. ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವರ ಪ್ರೀತಿನ ತೋರಿಸುತ್ತೆ. ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ. ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ, ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಥರದ್ದು ಒಂದು ಸಿನಿಮಾ ಆಗಲಿಕ್ಕೆ ಕಾರಣ. ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ. ಈ 2 ವರ್ಷದ ಜರ್ನಿಯಲ್ಲಿ ಜನ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ, ಆದರೂ ಹೇಳ್ಬಿಡ್ತೀನಿ, ಸತ್ಯ ಅದು. ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ. ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ, ಗುರು ಅವತಾರ ಪುರುಷ 2 ಯಾವಾಗಪ್ಪ
ಅಂತ ಹೇಳ್ತಾರೆ. ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ, ಗುರು ಇದನ್ನು ಮಾಡೋವಂತೆ ಇದನ್ನ ಆಮೇಲೆ ಮಾಡೋವಂತೆ ಪಾರ್ಟ್ 2 ಕತೆ ಏನು ಗುರು ಅಂತ. ಇದನ್ನು ಬೇಕಾದ್ರೆ ನೀವು ತೆಗೆದು ನೋಡಿ, ಖಂಡಿತವಾಗ್ಲೂ ನನಗೆ ಅವತಾರ ಪುರುಷ ಆಗು, ನಾನೆಲ್ಲೋ ಮರದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲವಲ್ಲ ಗುರು, ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ. ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು. ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದರು ಇವರು. ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿದಾಗುತ್ತೆ ಅಂತಂದರೆ ಹೀಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು. ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ, ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಈ ಸಿನಿಮಾಗೆ ಸಿಕ್ಕಿರೋವಂಥ ದೊಡ್ಡ ಆಶೀರ್ವಾದ, ದೊಡ್ಡ ಶಕ್ತಿ. ಮಾರ್ಚ್ 22ನೇ ತಾರೀಕು ಇಷ್ಟಪಟ್ಟಿರೋವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು. ಸುನಿ ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿದಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆನ ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ. ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತುಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲುಕು ಹಾಕುವಂಥದ್ದು, ರೀಕ್ಯಾಪ್ಸನ್ನ ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ. ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು. ಅವತಾರ ಪುರುಷ 2 ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ. ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟು ಖಂಡಿತವಾಗ್ಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತನ್ನೋವಂಥದ್ದು ನನ್ನ ಆಶಯ. 22ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರನ್ನೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪ್ರೇಟಾಗೆ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್. ಸುನಿ ಸರ್ ಜೊತೆ ಗತವೈಭವ ಆಗಿರಲಿ, ಶರಣ್ ಸರ್ ಆಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ. ಆ್ಯಂಡ್ ಎಸ್ ಈವನ್ ವಿಲಿಯಮ್ ಸರ್ ಕೂಡ ಗತವೈಭವ ಮಾಡ್ತಿದ್ದಾರೆ. ಸೊ ನಾವು ಯಾವಾಗಲೂ ಜೊತೆಗೆ ಒಟ್ಟಿಗೆ ಇದ್ದಿದ್ದು, ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು. ಸೊ ಖುಷಿ ಅನಿಸ್ತಿದೆ. ಆ್ಯಂಡ್ ನಿಮ್ಮೆಲ್ಲರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ. ಸೊ ವೆರಿ ಹ್ಯಾಪಿ ದ್ಯಾಟ್ ಅವತಾರ್ ಪುರುಷ ಪಾರ್ಟ್ 2 22nd ರಿಲೀಸ್ ಆಗ್ತಾ ಇದೆ. ತುಂಬ ಜನ ಹೋಗಿದ್ದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು. ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ 2 ಯಾವಾಗ ಅಂತ, ಎಲ್ಲಿ ಹೋದ್ರೂ ಜನ ಕೇಳ್ತಾ ಇದ್ರು. ಸೊ ಖುಷಿ ಅನಿಸುತ್ತೆ. ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ಸಾಕಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ರು. ಆ್ಯಂಡ್ ಜೊತೆಗೆ ಸಿನಿಮಾ ಅಮೆಝಾನಲ್ಲಿ ರಿಲೀಸ್ ಆದಮೇಲಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ, ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ 22nd of ಮಾರ್ಚ್ ನೋಡಿ. ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ. ಥ್ಯಾಂಕ್ ಯು. ನೋಡ್ಕೊಂಡು ದಯವಿಟ್ಟು ಪಾರ್ಟ್ 2 ಬನ್ನಿ. ಪಾರ್ಟ್ 2 ಬರೋರು ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡು ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ದು ಪಿನಾಕ ಅಭಿ ಅಂತ ಏನು ನಮ್ಗೆ ಫಸ್ಟ್ ಒನ್ ಮಾಡ್ದೆ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ 1ಇಂದನೂ ಮಾಡ್ತಾ ಇದ್ದ. ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನು ಮಾಡ್ತಾ ಇದ್ದ. ಅವ್ನು ಸುಮಾರು 1.5 year ತೊಗೊಂಡು ಮಾಡಿದ್ದಾನೆ 2 ಕ್ರಿಯೇಚರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಮಾಂಟೇಜಸ್ಸಲ್ಲಿದೆ. ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ವಿ. ಅಂದರೆ ಪಾರ್ಟ್ 1 ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕೆಂದರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ನ ಹೊಂದಿರೋ ನಟರು. ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ 1ನಲ್ಲಿ ನಾವು ಒಂಚೂರು ಹ್ಯೂಮರಿಂದ ಹೋಗಿ ಕತೆ ಕೂತಿದ್ದೋ. ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇದು ಒಂದು ಹೊಸ ವರ್ಲ್ಡ್ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು 2 ಥರ ಸರ್. ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟು, ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು, ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟಲ್ಲಿದೆ. ಸ್ಲೋ ಫೇಸ್ ಇಲ್ಲ ಸಿನಿಮಾ, ತುಂಬ ಫಾಸ್ಟ್ ಫೇಸ್ ಇದೆ. ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ 2ಅಲ್ಲಿ ಸರ್. ಹಾಂ ಹಾಂ ಟ್ರೇಲರ್ ಬಿಡ್ತೀವಿ ಮತ್ತು ಸಾಂಗ್ ಬಿಡ್ತೀವಿ. ಸೊ ಒಂದು ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಬಾಯಲ್ಲೇ ಬಂತು. ಪಾರ್ಟ್ 1 ತುಂಬ ಸಿಂಪಲ್ ಸರ್. ಪಾರ್ಟ್ 1 ಯಾರಿಗೆ ಇಷ್ಟ ಆಯಿತೋ ಅವ್ರಿಗೆ ಪಾರ್ಟ್ 2 ಇಷ್ಟ ಆಗೇ ಆಗುತ್ತೆ. ಪಾರ್ಟ್ 1 ಯಾರಿಗೆ ಇಷ್ಟ ಆಗಿಲ್ವಾ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಹಾಂ
ಸೊ RCB ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ, ಯಾವ ಸೋಲುತ್ತೋ ಅವತ್ತು ಬನ್ನಿ, ನಮ್ಮ ಸಿನಿಮಾಗೆ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಈ ಸರಿ ನೋಡಿ RCB 22nd ನಮ್ಮ ಫಿಲಮ್ ರಿಲೀಸು RCB ಮ್ಯಾಚ್ ಶುರು 2 ಮಾರ್ಚ್ 22 ಪುಷ್ಕರ್ ಸರ್ ಬೇಜಾರಾಗ್ತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ. ಬಟ್ ಮಾರ್ಚ್ 22 ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋದು. ಬಟ್ ಶನಿವಾರ ಬನ್ನಿ, ಭಾನುವಾರ ಬನ್ನಿ, ನಾವು ಇದ್ದೀವಿ. ಸೊ IPL ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ. ನಾವು IPLಗೆ ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹೆಂಗಾಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಹಂಗಂತ ಏನಿಲ್ಲ ಸರ್, ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ, ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ, ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು, ಅರಮನೆ ಕಟ್ಟಕ್ಕೆ ಟೈಮ್ ತಗೊಳುತ್ತೆ ಅಂತ. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ. VFX ಮತ್ತು ಸರ್ ಇಲ್ಲ, ಇನ್ನೊಂದು ಅರಮನೆ ಕಟ್ಬೇಕಾಯ್ತಲ್ಲ, ಅದು ಪಾರ್ಟ್ 1. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು. ಸೊ ಹಾಗಾಗಿ ಹೌದು, ಅದಾದಮೇಲೆ ಶರಣ್ ಸರ್ ಚೂಮಂತರು ಆ ಪ್ರಾಜೆಕ್ಟ್ ಇತ್ತು. ನಾನು ಸೊ ಆಶಿಕಾ ಮೇಡಮು ತೆಲುಗಲ್ಲೂ ಒಂದು ಪ್ರಾಜೆಕ್ಟ್ ಇತ್ತು. ಸೊ ನಾನು ಬೇರೆ ಪ್ರಾಜೆಕ್ಟಲ್ಲಿದ್ದೆ. ಹೌದು ಎಲ್ಲರೂ ಅಂದರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು, ಬಟ್ ದೊಡ್ಡದಾಯಿತು ಆಮೇಲೆ ಹೋಗ್ತಾ. ನಾನೊಂಚೂರು ರೈಟಿಂಗು ಟೈಮ್ ತೊಗೊಂಡೆ, ಅಂದರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ನ ಚೇಂಜ್ ಮಾಡಿಕೊಂಡೆ. ಸೊ ಅದಕ್ಕೆ ಟೈಮ್ ತೊಗೊಂಡಿದ್ದು ಅಲ್ಲಿಂದ. ಅಂದರೆ ಅಂದ್ಕೊಂಡಿದ್ದು ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದರೆ ಎಲ್ಲರೂ ಬೇರೆದ್ರಲ್ಲಿ ಹಾಕಾಗಿದ್ರು, ಇವನ್ ನನ್ನ ಸೇರಿ. ಸೊ ಅಂದರೆ ಅವತಾರ ಪುರುಷ ಇದೆಯಲ್ಲ, ನನ್ನ ಲೈಫಲ್ಲೇ ದೊಡ್ಡ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದ್ದು. ಇನ್ಫ್ಯಾಕ್ಟ್ ಸುನೀಲ್ ಅಂತಂದು ಅಲ್ಲ, ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ, ಅವನೇ ಶ್ರೀಮನ್ನಾರಾಯಣ, ಇವು ಶರಣ್ ಸರ್ ಯೂಸ್ ಸ್ಟಾರ್ ಕ್ಯಾಸ್ಟ್ ಪ್ಲಸ್ ಶ್ರೀನರ ಕಿಟ್ಟಿ, ಅಶುತೋಷ್ ರಾಣಾ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಸಾಧು ಕೋಕಿಲ, ಈ ರೀತಿ ಎಲ್ಲರಿಂದನೂ ಅಂದರೆ ಪ್ರೀ ರಿಲೀಸ್ ಬಿಸ್ನೆಸ್ 1 2 ಸೇರಿ 10 ಮೇಲೆ ದಾಟಿದೆ. ಸೊ ತುಂಬ ಹ್ಯೂಜ್ ಇರೋಂಥ ಮೂವಿ ಅವತಾರ ಪುರುಷ. ಹಾಂ ಹೌದು, ಪಾರ್ಟ್ 2 ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ. ಬಟ್ OTT ತುಂಬ ಲೇಟಾಗಿ ಬರುತ್ತೆ. ಸೊ ಥಿಯೇಟ್ರಿಗೆ ಬಂದು ನೋಡಿ. ಹಾಂ, ಶರಣ್ ಸರು, ಕಿಟ್ಟಣ, ಸಾಯಿ ಕುಮಾರ್ ಸರು, ಭವ್ಯ ಮೇಡಮು, ಸುಧಾರಾಣಿ, ಆಶಿಕಾ ರಂಗನಾಥ್, ಅಶುತೋಷ್ ರಾಣಾ, ಸಾಧಕ್ ಹೋಗಿಲ್ಲ ಸರ್. ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಇನ್ನು ಮಿಕ್ತಾರಲ್ಲ ಜಾಸ್ತಿ. ಆರ್ಡ್ರಲ್ಲಿ ಹೇಳ್ದೆ ಯಾರ್ಯಾರ್ದು ಎಷ್ಟೆಷ್ಟು ಬರುತ್ತೆ ಸರ್. ಇದು ನಮ್ಗೆ ಅವಮಾನ ಮಾಡ್ತಿದ್ರು ಅಥವಾ ಅಂದರೆ ಅಫ್ಕೋರ್ಸ್ ಅವರು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ನಿಲ್ಲದೆ A to Z ಇಂದ ಫಸ್ಟಿಂದ ಏನೇನು ಪ್ರಾಪರ್ಟೀಸ್ ಎಟ್ಕೋಗ್ತಾ ಇದೆ ಅನ್ನೋದ್ರಿಂದ ಫೈನಲ್ ಏನು ಅನ್ನೋದ್ರ ಮೂಲಕ. ಸೊ ಒಂದಷ್ಟು ಶೋ ಮಾಡಿದ್ದು, ಒಪಿನಿಯನ್ಸ್ ತೊಗೊಂಡು ಅಲ್ಲಿ ಏನೇನು ಚೇಂಜ್ ಇತ್ತು ಅವನ್ನ ಪಾರ್ಟ್ 1 ಮಾಡಿದ್ದು. ಸೇಮ್ ಪಾರ್ಟ್ 2ಗೂ ಸೇಮ್ ಆಗಿದೆ, ಅಂದರೆ ತೋರಿಸಿ ಒಪಿನಿಯನ್ ತೊಗೊಂಡು. ಬಟ್ ಎಡಿಟ್ಸ್ ಆಗಿಲ್ಲ. ಪಾರ್ಟ್ 2 ಫಸ್ಟ್ ಟೇಕ್ಗೆ ಎಲ್ಲ ಓಕೆ ಮಾಡಿದ್ದಾರೆ. ಸೊ ಏನಿದೆ ಅದನ್ನೇ ತೋರಿಸಿ ಬಾರೇ ತೊಗೊಂಡಿದ್ದೀವಿ ಸರ್ ಟಿಕೆಟ್. ಸುನಿಯವ್ರನ್ನ ಕೇಳ್ತಿದ್ದೆ, ಗುರು ಸ್ವಲ್ಪ ಲೇಟ್ ಆಗ್ತಿದೆಯಲ್ಲ ಫಿಲಮ್ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಟೆಕ್ನಿಕಲ್ ರೀಸನ್. ಗುರು ಬಾಹುಬಲಿ ಪಾರ್ಟ್ 1 ಬಂದು ಪಾರ್ಟ್ 2 ಬಂದಕ್ಕೆ 2 ವರ್ಷ ಆಯಿತು. KGF ಅಷ್ಟೇ. ಸೊ ಹಂಗಾಗಿ ಆ ಕಂಪ್ಯಾರಿಸನ್ ಇಟ್ಕೋ, ನಮ್ಮ ಫಿಲಮ್ ಏನಾದರೂ ಪಾರ್ಟ್ ಆ ಮಟ್ಟಕ್ಕೆ ಹೋಗಬೇಕು ದೊಡ್ಡ ಲೀಗಿಗೆ ಅಂತ ಹೇಳಿದ್ರೆ ಆಡಿಯನ್ಸು ಕುತೂಹಲದಿಂದ ಕಾಯಬೇಕು. ಅವಾಗಲೇ ಕ್ಯೂರಿಯಾಸಿಟಿ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅಲ್ವಾ ಗುರು? ಕರೆಕ್ಟಾ ರೀಸನಿಂಗು? ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟಾಗಿ ಶರಣ್ ಸರ್ ಆಗಲಿ, ಆಶಿಕಾ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ. ಸೊ ಪರ್ಫೆಕ್ಟಾಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು, ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ 2 ಫಿಲಮ್. ಸೊ ವಿ ಆರ್ ಆಲ್ ಸೆಟ್ 22nd ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾಯಿದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ಒಂದು MC ಬಿಜನ್ನು ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತಿದೆ. ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟು. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆಲಿದ್ದಂಥ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್,
ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದ್ದಾರೆ ಮಿನಿಮಮ್ 150 to 200 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್. ಅಂದರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ, ಆ ಥರ ಇರೋದೆಲ್ಲ. ಟ್ರೆಡಿಷನಲಾಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪ್ಪಲ್ಲಿ ಹೋಗ್ತೀವಿ, ಆ ಒಂದು ಸೆಟಪ್ಪಲ್ಲೇ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್ ಇರುತ್ತೆ. ಹೌದು. ಎಲ್ಲಿ ಸರ್? ನಮ್ಮದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್. ಮುಂಚೆಯಿಂದ ಸತೀಶ್ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದ್ದಾರಲ್ಲ, ಸೊ ಅವ್ರು ಪ್ಯಾನ್ ಇಂಡಿಯಾದು ಅವರು ಡಿಸ್ಟ್ರಿಬ್ಯೂಷನ್ ನೋಡ್ತಾರೆ. ಸೊ ಈ ಥರ. ಹೌದು ಸರ್, ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಸರ್. ನಾನು ಸ್ಟಾರ್ಟಿಂಗ್ ಗೋಧಿ ಬಣ್ಣದಿಂದನೂ ಕೂಡ ಒಂದಷ್ಟು ನ್ಯೂ ಡೈರೆಕ್ಟರ್ಸ್ಗಳ ಜೊತೆ ಕೊಲಾಬ್ರೇಷನ್ ಆಗಿ ಬಂದು ನಾನು ಮಾಡಿದ್ದು ಒಂದು 12 ಫಿಲಮಲ್ಲಿ ಆಲ್ಮೋಸ್ಟ್ 9 ಜನ ನ್ಯೂ ಡೈರೆಕ್ಟರ್ಸ್ಗಳಿದ್ರು. ಸೊ ಅದೇ ಒಂದು ಟ್ರೆಂಡಲ್ಲಿ ಒಂದು ಕಾಂಪ್ಯಾಕ್ಟ್ ಬಜೆಟಲ್ಲಿ 2 ಹೊಸ ಸಬ್ಜೆಕ್ಟ್ಗಳನ್ನ ಫೈನಲೈಸ್ ಮಾಡಿದ್ದೀನಿ. ಮೇಯಿಂದ ಶೂಟಿಂಗ್ ಶುರು ಆಗುತ್ತೆ. ಕಂಪ್ಲೀಟ್ಲಿ ನ್ಯೂ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ. ಅಂದರೆ ಕೆಲವೊಂದು ಅಕೇಶನ್ ಇರುತ್ತೆ ಸರ್, ಅಥವಾ ಸೆಕೆಂಡ್ ವೀಕಲ್ಲಿ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ. ಬಟ್ ಫಾರ್ ಶ್ಯೂರ್ ಕೆಲವೊಂದು ವರ್ಗದ ಜನಗಳು ಯಾರೆಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ಗಳನ್ನ ಕಾಸ್ಟ್ಲಿ ಅಂತ ಅನ್ಕೊತಾರೆ, 250 ರೂಪಾಯಿ 300 ರೂಪಾಯಿ, ಅವ್ರಿಗೆಲ್ಲ ಒಂದು ಅವಕಾಶ ಇರುತ್ತೆ 99 ರೂಪಾಯಿ ಆ ಥರ ಇದ್ದಾಗ. ಆ ಥರ ಸುಮಾರು ಸ್ಟ್ರಾಟಜೀಸ್ಗಳು ವರ್ಕ್ ಆಗುತ್ತೆ ಸರ್, ಅದನ್ನು ಕೂಡ ಕನ್ಸಿಡರೇಷನ್ ಮಾಡ್ಬೋದು. ಅಂದರೆ ಡಿಸ್ಟ್ರಿಬ್ಯೂಟರ್ನು ಒಪ್ಕೊಬೇಕು, ಅಟ್ ದಿ ಸೇಮ್ ಟೈಮ್ ಥಿಯೇಟ್ರವ್ರೂ ಒಪ್ಕೊಬೇಕು ಸರ್. ಇವಾಗ ಮಲ್ಟಿಪ್ಲೆಕ್ಸಲ್ಲಿ 50% ಇರುತ್ತೆ. ಅವ್ರಿಗೆ 100 ರೂಪಾಯಿ ಟಿಕೆಟ್ ಇಟ್ಟರೆ 50 ರೂಪಾಯಿ ಅವರು ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ನಾವು ಕಟ್ಟಿರೋ ಇನ್ಫ್ರಾಸ್ಟ್ರಕ್ಚರು ರಿಲೇಟೆಡ್ ಅಲ್ಲ. ಸೊ ಅದಕ್ಕೋಸ್ಕರ ಅವರು ಮೋಸ್ಟ್ ಆಫ್ ದಿ ಟೈಮ್ ಅವರು 200 ರೂಪೀಸ್ ಬ್ರಾಕೆಟಲ್ಲೇ ಇರ್ತಾರೆ. ಸಿಂಗಲ್ ಸ್ಕ್ರೀನ್ದು ಡಿಫ್ರೆಂಟ್ ಇದು ನಿಮಗೆ 1.5 lakhs 2.5 lakhs ತನಕ ರೆಂಟ್ ಇರುತ್ತೆ. ಅವ್ರುಗಳಿಗೆ ಈಸಿಯಾಗಿ ವರ್ಕ್ ಆಗ್ಬಿಡುತ್ತೆ. ಬಟ್ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ತುಂಬ ಸ್ಟ್ರಾಟಜಿಕಲಿ ಅವ್ರದ್ದಕ್ಕೂ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಮ್ಮದು ಕೂಡ ಒಂದು ಪ್ರಪೋಸಲ್ಸ್ ಇರುತ್ತೆ. ಮ್ಯೂಚುವಲಿ ವರ್ಕ್ ಆದಾಗ ಅದು ವರ್ಕ್ ಆಗುತ್ತೆ ಸರ್. ಆ ಥರ ಏನಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಈ ತಿಂಗಳು ನೀವು ತೊಗೊಂಡ್ರೆ 17th ಪುನೀತ್ ಸರ್ ಬರ್ತಡೇ ಇರೋದ್ರಿಂದ ಫಾರ್ ಶೋರ್ ಅವತ್ತು ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಮೋಸ್ಟ್ಲಿ ಎಲ್ಲ ಕನ್ನಡ ಮೂವೀಸ್ ಅವ್ರೂ ಕೂಡ ಅವತ್ತು ಸರ್ಗೆ ಒಂದು ಟ್ರಿಬ್ಯೂಟ್ ಥರ 150-200 ರೂಪೀಸ್ ಇರೋ ಟಿಕೆಟ್ನ ಈವನ್ 70 ರೂಪೀಸ್ 80 ರೂಪೀಸ್ಗೂ ಕೂಡ ಮಾಡ್ಬೋದು. ಇಟ್ಸ್ ಟ್ರಿಬ್ಯೂಟ್ ಟು ಪುನೀತ್ ಸರ್. ಆ ಥರ ಒಂದು ಕೆಲವೊಂದು ಅಕೇಶನ್ ಇದ್ದರೆ ಆ ಥರ ವರ್ಕೌಟ್ ಮಾಡ್ಬೋದು ಸರ್. ಮಾರ್ಚ್ 22ನೇ ತಾರೀಕು ಅವತಾರ ಪುರುಷ ಶರಣ್ ಸರ್ ಹೇಳ್ದಂಗೆ 2022 ಒಳಗಡೆ ರಿಲೀಸ್ ಆಗಿತ್ತು. ಈಗ 24, 22 ಒಳಗಡೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. 100 ಥಿಯೇಟ್ರ್ ಮೇಲೆ ಸಿಂಗಲ್ ಸ್ಕ್ರೀನ್ ಆಗುತ್ತೆ ಸರ್, ನೀವು ಕೇಳಿದ್ರಲ್ಲ ಅದು. ಆಮೇಲೆ ಮಲ್ಟಿಪ್ಲೆಕ್ಸಿಗೆ ಒಂದು 75 ಇದೆ. ಬೇರೆ ಥಿಯೇಟ್ರ್ಗಳು ಪಿಕ್ಚರ್ಗಳು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 200 ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಥಿಯೇಟ್ರ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ. ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ತನಕ ಎಲ್ಲ ಸಿನಿಮಾನು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಾನು ಮಾಡಿರೋಲ್ಲ ಸಿನಿಮಾನು. ಅವತಾರ ಪುರುಷ ಆ್ಯಕ್ಚುಲಿ ಒಂದು ಒಳ್ಳೆ ಕತೆ. ನಾವು ಆಲ್ರೆಡಿ ಫಸ್ಟ್ ಪಾರ್ಟ್ 1 ನೋಡಿದ್ದೀರ. ಪಾರ್ಟ್ 2 ಅಷ್ಟೇ ಒಂದು ಕತೆಗೆ ಬೇಕಾಗಿರೋಂಥ ಒಂದು ಏನು ಚಿತ್ರೀಕರಣ ಇದೆಯಲ್ಲ, ಅದು ಆ್ಯಕ್ಚುಲಿ ವಿಷುವಲ್ ತುಂಬ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ನನಗೆ ತುಂಬ ಫೇವ್ರೇಟ್ ಪಾರ್ಟು. ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು.